ಸ್ನೇಹಿತರೆ, ನಾನು 10 ವರ್ಷ ಜಡ್ಜ ಕೆಲಸ ಮಾಡಿದೆ, 25 ವರ್ಷ ವಕೀಲನಾಗಿ ಕೆಲಸ ಮಾಡಿದೆ, ನೂರಾರು ಸಾವಿರಾರು ಕೇಸುಗಳನ್ನು ನಾನು ನಡೆಸದೆ ತೀರ್ಮಾನ ಮಾಡಿದೆ. ಆದರೆ 2019-20 ST SC ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವ ಆಯೋಗದ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿ, ನಾನು ಕಾಲ ಮಿತಿಯಲ್ಲಿ ಸರ್ಕಾರಕ್ಕೆ ವರದಿ ಮಂಡಿಸಿ SCಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು, STಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ. ನನ್ನ ವರದಿಯನ್ನ ಕರ್ನಾಟಕ ಸರ್ಕಾರದ ಒಪ್ಪಿ ಅಸೆಂಬ್ಲಿನಲ್ಲಿ ಮಂಡಿಸಿ ಶಾಸನವಾಗಿ ಮಾಡಿ ಅನುಷ್ಠಾನಕ್ಕೆ ಬಂದಿರೋದು ನಾನು ಜಡ್ಜ್ ಕೆಲಸಕ್ಕಿಂತ ಲಾಯರ್ ಕೆಲಸಕ್ಕಿಂತ ತಂದ ತೃಪ್ತಿಗಿಂತ ಹೆಚ್ಚಿನ ಸಮಾಧಾನ ಮಾಡುತ್ತೇನೆ. 75 ವರ್ಷ ಅನುಭವಿಸಿರೋರು ಸ್ವಲ್ಪ ಕಡಿಮೆ ತಗೊಳ್ಳಿ, 75 ವರ್ಷ ಏನೂ ತಗೊಳ್ಳದಿರೋರು ಒಂಚೂರು 1-2 ಚಮಚ ಜಾಸ್ತಿ ಅವ್ರು ಕೊಡೋದು. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ಬಡತನವನ್ನು, ಜಾತಿ ಅಸಮಾನತೆಯನ್ನು ಹತ್ತಿರದಿಂದ ನಾನು ಅನುಭವಿಸಿದೆ. ನಾನು ನಮ್ಮೂರಿನಲ್ಲೇ ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಹೈಸ್ಕೂಲ್ ಓದಿದ್ದು ಮುಳುಬಾಗಲ್ನಲ್ಲಿ. ಹೈಸ್ಕೂಲ್ನಲ್ಲಿ ನಾನು SLC 3rd ಕ್ಲಾಸ್, PUCನಲ್ಲೂ 3rd ಕ್ಲಾಸು. ಡಿಗ್ರಿನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ? ಅದು ಅದೇ. ಎಷ್ಟು ಸಲ ಅಂತ ಹೇಳ್ಕೊಳ್ಳಿ ನಾನು. LLBನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ? ಅದು 3rd ಕ್ಲಾಸೇ. ಯಾವುದೂ ಕೆಲಸ ಸಿಕ್ಕಲಿಲ್ಲ, MAನಲ್ಲಿ ಸೀಟ್ ಸಿಕ್ಕಲಿಲ್ಲ. ಇವನು ಕೆಲಸನೂ ಇಲ್ಲ, ಏನೂ ಇಲ್ಲ ಅಂತ, ವರಮಾನ ಇಲ್ಲ ಅಂತೇಳಿ ಹೆಣ್ಣು ಕೊಡಲಿಲ್ಲ ಯಾರು. ಆಗ ಸುಮ್ಮನೆ ಇರೋದೇನು ಅಂತೇಳಿ ಕರಿ ಕೋಟ್ ಹಾಕ್ಕೊಂಡು ಲಾಯರ್ ಆದ. ಯಾಕೆಂದರೆ ಲಾಯರ್ ಪ್ರೊಫೆಷನ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರಲಿಲ್ಲ. ಒಂದು ವೇಳೆ ಅದು ಇದ್ದಿದ್ರೆ ಬಹುಶಃ ಫೇಲ್ ಆಗಿಬಿಡ್ತಿದ್ನೋ ಏನು. ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಸೀನಿಯರ್ ಹತ್ರ ಬಯಸ್ಕೊಂಡೆ, ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ, ಕಕ್ಷಗಾರರ ಹತ್ರ ಬಯಸ್ಕೊಂಡೆ, ಜಡ್ಜ್ ಹತ್ರ ಬಯಸ್ಕೊಂಡೆ. ಈ ರೀತಿ ಬಯಸ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವನು ಕೆಲಸಗಾರ ಅಂತೇಳಿ ಇಡೀ ರಾಜ್ಯದಿಂದ ನನಗೆ ಕೆಲಸ ಬಂತು. ಹೊರ ರಾಜ್ಯಗಳಿಂದ ಕೆಲಸ ಬಂತು. ಹೆಚ್ಚು ಕೆಲಸ ಬಂದಾಗ ಕಿಸೆಗೂ ಹೆಚ್ಚು ಹಣ ಬಂತು. ಆಗ ಹೈಕೋರ್ಟ್ನವ್ರು ನನ್ನ ಕಡೆ ನೋಡಿದ್ರು. ಇವನ ಹತ್ರ ಕೇಸು ಇದೆ, ಜೋಬ್ ತುಂಬ ಹಣನೂ ಇದೆ ಅಂತಾರೆ, ಬಾರೋ ಮಗ ನೀನು ಅಂತೇಳಿ ನನ್ನ ಹೈಕೋರ್ಟ್ ಜಡ್ಜ್ ಮಾಡಿದ್ರು. ಈಗ ಹೇಳಿ, ನಾನು 3rd ಕ್ಲಾಸಾ 1st ಕ್ಲಾಸ್? ಮಾರ್ಕ್ಸ್ ಕಾರ್ಡ್ ಈಸ್ ನಾಟ್ ದಿ ಯಾರ್ಡ್ ಸ್ಟಿಕ್ ಟು ಮೆಜರ್ ದಿ ಟ್ಯಾಲೆಂಟ್ ಆಫ್ ಎ ಸ್ಟೂಡೆಂಟ್. ಹಳ್ಳಿನಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂಥ ಅವರು ಬಡವರು ಇರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತ ವರ್ಗಕ್ಕೆ ಸೇರಿದವರಾಗಿರ್ಬೋದು, ಕಡಿಮೆ ಮಾರ್ಕ್ಸ್ ನಾವು ತಗೊಂಡಿರ್ಬೋದು. ಅವಕಾಶ ಸಿಕ್ಕಿದ್ರೆ ನಮಗೆ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ವಿಶ್ವಾಸ ನಾನಿರೋ. ಯಾವ ಸಮಾಜದಲ್ಲಿ ಚರ್ಚೆಗಳು ಇರೋದಿಲ್ವೋ ಅಲ್ಲಿ ನಾಗರಿಕತೆ ಬೆಳೆಯೋದಿಲ್ಲ, ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೋ ಹೇಳಿದ್ದನ್ನು, ಯಾರೋ ಬೋಧಿಸಿದ್ದನ್ನು, ಯಾರೋ ಬರೆದಿದ್ದನ್ನು ನಾವು ನಂಬ್ಕೊಂಡು ಹೋಗೋದಿಲ್ಲ. ನಮ್ಮ ಕಾಲಮಾನಕ್ಕೆ ಅದೆಷ್ಟು ಸರಿ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು, ನಮ್ಮ ಸವಾಲುಗಳಿಗೆ ಸರಿದಾರಿ ಏನು ಅಂತಕ್ಕಂಥ ಒಂದು ಚಿಂತನೆ ಪ್ರತಿ ದಿವಸ ಪ್ರತಿಯೊಂದು ಪ್ರಜಾಪ್ರಭುತ್ವದಲ್ಲಿ ಬೆಳೀತಕ್ಕಂಥ ನಾಗರಿಕ ಸಮಾಜದಲ್ಲಿ ಅದನ್ನು ನಾವು ಮಾಡಬೇಕಾಗಿದೆ. ಇವತ್ತು ದುರಾದೃಷ್ಟವಶಾತ್ ಏನಾಗಿದೆ, ಪ್ರಶ್ನೆ ಮಾಡೋಂಗಿಲ್ಲ.
ವಿಮರ್ಶೆ ಮಾಡೋಂಗಿಲ್ಲ, ಟೀಕೆ ಮಾಡೋಂಗಿಲ್ಲ, ಭಿನ್ನ ಅಭಿಪ್ರಾಯನ ಹೇಳೋಂಗಿಲ್ಲ. ಒಂದು ರೀತಿ ನೀವೇನಾದರೂ ಮಾಡಿದರೆ ಅಂತ ಅವರನ್ನು ಸೆಡಿಷನ್ ಕಾಯ್ದೆ, ಊಪಾ ಕಾಯ್ದೆ, ಡಿಟೆನ್ಷನ್ ಕಾಯ್ದೆಗಳಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿ ವಿಚಾರಣೆ ಇಲ್ಲದೆ, ಚಾರ್ಜ್ ಶೀಟ್ ಇಲ್ಲದೆ ನಿಮ್ಮನ್ನು ಜೈಲಿಗೆ ಕಟ್ಟತಕ್ಕಂಥ ಪರಿಸ್ಥಿತಿ. ಇಂತಹ ಒಂದು ಪರಿಸ್ಥಿತಿನೆಲ್ಲ ಮುಂದುವರೆದು ಇವತ್ತು ನಾವು ನೋಡ್ತಕ್ಕಂಥದ್ದು ದುರಾದೃಷ್ಟವಶಾತ್ ಯಾರು ಈ ಧ್ವನಿ ಎತ್ತಾರೋ, ಈ ಹೋರಾಟಗಳೆಲ್ಲ ಭಾಗವಹಿಸ್ತಾ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡೋದಲ್ಲ, ಜೈಲಿಗೆ ತಟ್ಟೋದಲ್ಲ, ಎನ್ಕೌಂಟರ್ನಲ್ಲೂ ಸಾಯಿಸ್ತಕ್ಕಂಥ ಉದಾಹರಣೆಗಳು ನಮ್ಮಿವೆ. ಆಹಾರನ ನೀಡಿದೆ, ಆರೋಗ್ಯದ ಸವಲತ್ತನ್ನು ನೀಡಿದೆ. ಸ್ಟೆನ್ ಸ್ವಾಮಿ ಸತ್ತಿದ್ದೆಲ್ಲ ನಮಗೆ ನೆನಪಿದೆ. ಇಷ್ಟು ಸಾಲದು ಅಂತೇಳಿ, ಏ ಮಗನೇ ನೀನು ಹೋರಾಟಕ್ಕೆ ಹೋಗ್ತೀಯಾ, ಪ್ರತಿಭಟನೆ ಮಾಡ್ತೀಯಾ ಅಂತೇಳಿ ಅವನ ಮನೆ ಮೇಲೆ ಬುಲ್ಡೋಜರ್ ಓಡಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಅಲ್ಲಿಗೆ ನಿಲ್ತಾ ಇಲ್ಲ. ಇವತ್ತು ನೋಡಿ ಏನಾಗ್ತಾ ಇದೆ. ಅರೆ, ನಾನೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಿ ಅಂತಕ್ಕಂಥ ಕೋರ್ಟಿಗೆ ಒಂದು ಪಿಟಿಷನ್ ಹಾಕದ ಸೆಟಲ್ವಾರ್ಡನ್ನು ಜೈಲ್ಗೆ ಹಾಕ್ತಾರೆ ಅಂದರೆ ಏನ್ರಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಹೆಂಗ್ರಿ ಇದನ್ನು ಒಪ್ಪೋದು? ಹೆಂಗೆ ನಾವು ಸೈಲೆಂಟ್ ಆಗಿರೋದು? ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದ್ವಾ? ಕೇವಲ ಧ್ವನಿ ಎತ್ತೋದಲ್ಲ, ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರ ಕಿವಿ ಹಿಂಡಿ ಎಚ್ಚರಿಕೆಯನ್ನು ನಾವು ನೀಡಬೇಕಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಗುಣವಾಗಿ ನಿಮ್ಮೆಲ್ಲರ ಮನವಿಗಳನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಯಾವ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನನ್ನ ವರದಿಯಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿ. ಸ್ನೇಹಿತರೆ, ನಾನು 10 ವರ್ಷ ಜಡ್ಜಾಗಿ ಕೆಲಸ ಮಾಡಿ 25 ವರ್ಷ ವಕೀಲನಾಗಿ ಕೆಲಸ ಮಾಡಿ ನೂರಾರು ಸಾವಿರಾರು ಕೇಸುಗಳನ್ನು ನಾನು ನಡೆಸದೆ ತೀರ್ಮಾನ ಮಾಡಿ. ಆದರೆ 2019-20 ST SC ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವ ಆಯೋಗದ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ ನನ್ನನ್ನು ನೇಮಕ ಮಾಡಿ ನಾನು ಕಾಲ ಮಿತಿಯಲ್ಲಿ ಸರ್ಕಾರಕ್ಕೆ ವರದಿ ಮಂಡಿಸಿ SCಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು, STಗಳಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ನಾನು ವರದಿಯನ್ನು ಕೊಟ್ಟೆ. ನನ್ನ ವರದಿಯನ್ನ ಕರ್ನಾಟಕ ಸರ್ಕಾರದ ಒಪ್ಪಿ ಅಸೆಂಬ್ಲಿನಲ್ಲಿ ಮಂಡಿಸಿ ಶಾಸನವಾಗಿ ಮಾಡಿ ಅನುಷ್ಠಾನಕ್ಕೆ ಬಂದಿರೋದು ನಾನು ಜಡ್ಜ್ ಕೆಲಸಕ್ಕಿಂತ, ಲಾಯರ್ ಕೆಲಸಕ್ಕಿಂತ, ತಂದ ತೃಪ್ತಿಗಿಂತ ಹೆಚ್ಚಿನ ಸಮಾಧಾನ ನನಗೆ. ಇವತ್ತು ನನಗೆ ಆ ಸಂದರ್ಭದಲ್ಲಿ ಆ ವರದಿ ಕೊಟ್ಟಾಗ ಒಳ ಮೀಸಲಾತಿ ಬೇಕು ಅಂತ ನನ್ನ ಹತ್ರ ಯಾರು ಕೇಳಲಿಲ್ಲ. ಆದ್ರೆ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಅಧ್ಯಯನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಒಳ ಮೀಸಲಾತಿ ಬೇಕು ಅಂತ. ಅದು ನನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲದೇ ಇದ್ರೂ ಕೂಡ ನನ್ನ ವರದಿಯಲ್ಲಿ 7 ಶಿಫಾರಸುಗಳ ಪೈಕಿ ಒಂದು ಶಿಫಾರಸು ಏನು ಅಂತಂದ್ರೆ, ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಇದನ್ನ ಕಾನೂನಿನ ತೊಡಕಿದೆ, ಅದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು. ವೈಜ್ಞಾನಿಕವಾದಂತ ವರ್ಗೀಕರಣ ಆಗಬೇಕು. ಆದ್ಯತೆ ಮೇಲೆ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡಬೇಕು. ಇದನ್ನ ತರಾತುರಿಯಲ್ಲಿ ಮಾಡೋದಲ್ಲ, ಆಳವಾದಂತ ಅಧ್ಯಯನ ಮಾಡಿ ಸರ್ಕಾರ ಒಂದು ವೈಜ್ಞಾನಿಕ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಶಿಫಾರಸು.
ಅದು 2020 ಜುಲೈ 2ನೇ ತಾರೀಕು ನಾನು ಕೊಟ್ಟಿದ್ದೆ. ಆ ನಂತರ ಕರ್ನಾಟಕ ಸರ್ಕಾರದ ಸರ್ವ ಪಕ್ಷಗಳ ಸಭೆಯಲ್ಲಿ ಇದನ್ನು ಅಂಗೀಕರಿಸಿ ಸರ್ವಾನುಮತದ ತೀರ್ಮಾನಕ್ಕೆ ಬಂದರು. ನನ್ನೆಲ್ಲ ಶಿಫಾರಸುಗಳನ್ನು ಒಪ್ಪಿ. ಹಾಗಾಗಿ ಇವತ್ತು ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆ ತೀರ್ಮಾನದಿಂದ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ನಾನು ಏನು ತೀರ್ಮಾನ ಕೊಟ್ಟನೋ ನನ್ನ ಶಿಫಾರಸು ಮಾಡಿದ ನನ್ನ ವರದಿಯಲ್ಲಿ ಅದೇ ಲೈನ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕಿನಂದು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ಕೊಟ್ಟಿದೆ. ಈ ತೀರ್ಮಾನ ಈ ದೇಶದ ನಮ್ಮೆಲ್ಲರ ಮೇಲೆ ಬೈಂಡಿಂಗ್. ನಾವೆಲ್ಲರೂ ಅದರ ಪ್ರಕಾರ ನಡ್ಕೊಂಡು, ಹಾಗಾಗಿನೇ ದೇಶದ ಅನೇಕ ರಾಜ್ಯಗಳು ಇವತ್ತು ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಮುಂದಾಗಿದೆ. ಕೆಲವರು ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಈ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಅಪೇಕ್ಷಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆಗಿರ್ತಕ್ಕಂಥ ವಿಚಾರ, ಇದುವರೆಗೂ ನಮ್ಮ ಆಯೋಗದ ಮುಂದೆ ಬಂದು ಒಳ ಮೀಸಲಾತಿ ಬೇಡ ಅಂತ ಒಬ್ಬರು ಹೇಳಿಲ್ಲ. ಆದ್ರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಕೆಲವರು ಸಮೀಕ್ಷೆ ನಡೆಸಿ, ಇಂಥ ಮಾನದಂಡನ ಅನುಸರಿಸಿ, ಇಂಥ ದತ್ತಾಂಶನ ಪರಿಗಣಿಸಿ, ಅವೆಲ್ಲವೂ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಹಾಗಾಗಿ ಇವತ್ತು ಯಾರ ವಿರುದ್ಧ ಯಾರೂ ಇಲ್ಲ. ಮಾದಿಗರ ವಿರುದ್ಧ ಮಾಲ ಇಲ್ಲ, ಮಾಲರ ವಿರುದ್ಧ ಮಾದಿಗ ಇಲ್ಲ, ಅಲೆಮಾರಿಗಳ ವಿರುದ್ಧ ಬೇರೆ ಇವರಿಲ್ಲ, ಟಚಬಲ್ಸ್ ವಿರುದ್ಧ ಅನ್ಟಚಬಲ್ಸ್ ಇಲ್ಲ. ನೀವೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದಿರ. ಈ ಸಂದೇಶನ ಈ ವೇದಿಕೆಯ ಮುಖಾಂತರ ಸಾಗರಲ್ಲಿ ನಾನು ಮನವಿ ಮಾಡ್ತೀನಿ, ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕಾಗಿದೆ ಈ ಗೊಂದಲ. The success lies in the unity of scheduled castes. ಬೇರೆಯವರು ನಿಮ್ಮನ್ನ ಒಡೆದು ಆಳುವ ನೀತಿಗೆ ಕಾಯ್ತಾ ಇದ್ದಾರೆ. ಅದಕ್ಕೆ ದಾರಿ ಕೊಡಬೇಡಿ, ಅದಕ್ಕೆ ಅವಕಾಶ ಕೊಡಬೇಡಿ. ನೀವೆಲ್ಲರೂ ಒಂದೇ ಮನಸ್ಥಿತಿ ಇರೋದರಿಂದ ಈ ಸಂದೇಶ ಈ ರಾಜ್ಯದ ಜನರಿಗೆ ತಲುಪಿ ನೀವೆಲ್ಲರೂ ಅಣ್ಣ ತಮ್ಮಂದರಿಂದ ಸಹೋದರ ಭಾವತ್ವದಿಂದ ಸಮಾನತೆಯಿಂದ ನೀವು ಮುಂದುವರಿಬೇಕು ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಸ್ನೇಹಿತರೆ, ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಪ್ರಶ್ನೆ. ಇದು ಬೇಕಾ ಬೇಡವಾ ಅನ್ನೋದು ಚರ್ಚೆ ಇಲ್ಲಿ ಮುಗಿಸೋಣ. ಹೆಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ. ಮೀಸಲಾತಿಯ ಪ್ರಮಾಣವನ್ನು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, 75 ವರ್ಷ ಅನುಭವಿಸಿರೋರು ಸ್ವಲ್ಪ ಕಡಿಮೆ ತಗೊಳ್ಳಿ, 75 ವರ್ಷ ಏನೂ ತಗೊಳ್ಳದೆ ಇರೋರು ಒಂಚೂರು 1-2 ಚಮಚ ಅಷ್ಟು ಜಾಸ್ತಿ ಅವ್ರು ಕೊಡೋದು. ಅದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಯಾರು ಕೆಳಗಡೆ ಇದ್ದಾರೆ ಅವರನ್ನು ನಮ್ಮ ಸಮಾನತೆಯಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಮನಸ್ಥಿತಿಯಿಂದ ಯಾರಿಗೂ ಕೂಡ ಒಳ ಮೀಸಲಾತಿಯನ್ನೇ ಮೀಸಲಾತಿ ಸೌಲಭ್ಯನ ವಂಚನೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.